ನಟಿ ಕಾವ್ಯ ಅವರ ಮನೆಗೆ ಗಿಲ್ಲಿ ಅವರು ಎಂಟ್ರಿ ಕೂಡ ಅಲ್ಲಿದ್ದಾರೆ. ಅದು ಯಾವಾಗ ಅಂತ ಜನರು ಕೂಡ ಪ್ರಶ್ನೆ ಮಾಡ್ತಾನೆ ಇದೆ. ಯಾಕಂದ್ರೆ ತುಂಬಾ ದಿವಸದಿಂದ ಗಿಲ್ಲಿ ಅವರು ಕಾವ್ಯ ಅವರ ಮನೆಗೆ ಹೋಗೋದೊಂದು ಬಾಕಿ ಇದೆ, ಇನ್ನೂ ಸಹ ಹೋಗಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ರಾಜಕೀಯ ಅವರ ಮನೆಗೆ ಹೋಗಿರ್ತಾರೆ, ಸೆಲೆಬ್ರಿಟೀಸ್ ಗಳ ಮನೆಗೆ ಹೋಗಿದ್ದಾರೆ, ಮತ್ತೆ ಬಿಸ್ನೆಸ್ ಮೆನ್ಸ್ ಗಳ ಮನೆಗೆ ಹೋಗಿದ್ದಾರೆ, ಫಂಕ್ಷನ್ ಕಾರ್ಯಕ್ರಮಗಳನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಆದ್ರೆ ಕಾವ್ಯ ಅವರ ಮನೆಗೆ ಯಾಕಿನ್ನ ಹೋಗಿಲ್ಲ? ತುಂಬಾ ದಿವಸದಿಂದ ಕಾವ್ಯ ಅವರ ತಂದೆ ತಾಯಿ ಸಹ ಮನೆಗೆ ಇನ್ವೈಟ್ ಮಾಡಿರ್ತಾರೆ. ಅಲ್ಲದೆ ಕಾವ್ಯ ಅವರ ತಂದೆ ತಾಯಿ ಸಹ ಗಿಲ್ಲಿ ಅವರ ಅಭಿಮಾನಿಗಳು. ಮನೆಗೆ ಬರುವುದಾಗಿ ಗಿಲ್ಲಿ ಅವರು ತಿಳಿಸಿದ್ದಾರೆ, ಊಟವನ್ನು ಸಹ ಮಾಡುವುದಾಗಿ ಹೇಳಿರ್ತಾರೆ. ಬಟ್ ಸಮಯ ಸಿಕ್ಕಿಲ್ಲ, ಸಮಯದ ಅಭಾವ. ಸೊ ಹೀಗಾಗಿ ಅವ್ರಿಗೆ ಹೋಗಕ್ಕೆ ಆಗ್ತಾ ಇಲ್ಲ. ಆಗಾಗ ಒಂದು ಜೋಡಿಯಾಗಿ ಕೆಲವೊಂದಿಷ್ಟು ಫಂಕ್ಷನ್ ಇವೆಂಟ್ಸ್ ಗಳಲ್ಲಿ ಕಾಣಿಸ್ಕೊತಾರೆ. ಬೆಂಗಳೂರು ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆ ಕಾರ್ಯಕ್ರಮಗಳಿಗೂ ಕೂಡ ಗಿಲ್ಲಿ ಹೋಗಿ ಬರ್ತಾರೆ. ಎಲ್ಲ ಆಲ್ಮೋಸ್ಟ್ ಕರ್ನಾಟಕದ ಮೇಜರ್ ಜಿಲ್ಲೆಗಳನ್ನೆಲ್ಲ ಕವರ್ ಮಾಡಾಗಿದೆ ಗಿಲ್ಲಿ ನಟ ಅವರು. ಸೂಪರ್ ಅಂತ ಹೇಳ್ಬೋದು. ಯಾಕೆಂದ್ರೆ ಗಿಲ್ಲಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದ್ರಲ್ಲೇ ಗೊತ್ತಾಗಿದೆ ಎಷ್ಟರ ಮಟ್ಟಿಗೆ. 3-4 ತಿಂಗಳಾದ್ರೂ ಕೂಡ ಗಿಲ್ಲಿ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ಜನರು ಇನ್ನಷ್ಟು ಇಷ್ಟ ಪಡ್ತಾರೆ. ಮತ್ತೆ ನಮ್ಮ ಊರಿಗೆ ಕರ್ಸ್ಕೋಬೇಕು ಅಂತ ಜನರು ಕೂಡ ವೇಟ್ ಮಾಡ್ತಾ ಇರ್ತಾರೆ. ಯಾವ್ದಾದ್ರು ಒಂದು ಫಂಕ್ಷನ್ ಆದ್ರೆ ಏನೋ ಇದ್ರು ಕೂಡ ಗಿಲ್ಲಿಗೆ ಇನ್ವೈಟ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಗಿಲ್ಲಿ ಕೆಲವೊಂದಿಷ್ಟು ಲಿಮಿಟೆಡ್ ಪ್ರೋಗ್ರಾಮ್ಗಳನ್ನು ಒಪ್ಕೊಂಡಿರ್ತಾರೆ, ಅದಕ್ಕೆಲ್ಲ ಹೋಗಿ ವಿಶಸ್ ಮಾಡಿ ಅಲ್ಲಿ ಸಮಯವನ್ನ ಕಳೆದು ಬರ್ತಾರೆ. ಬಟ್ ಇನ್ನ ಕೂಡ ಕಾವ್ಯ ಅವರ ಮನೆಗೆ ಹೋಗೋಕೆ ಸಮಯ ಸಿಕ್ಕಿಲ್ಲ. ಆದಷ್ಟು ಬೇಗ ಹೋಗುವುದಾಗಿಯೂ ಕೂಡ ತಿಳಿಸಿದ್ದಾರೆ. ಊಟವನ್ನು ಸಹ ಮಾಡಲಿದ್ದಾರೆ ಕಾವ್ಯ ಅವರ ಮನೆಗೆ ಹೋದಂತ ಟೈಮ್ ನಲ್ಲಿ. ಈ ಜೋಡಿನ ಕಂಡ್ರೆ ತುಂಬಾ ಜನರಿಗೆ ಇಷ್ಟ. ಸೊ ಹೀಗಾಗಿ ಈ ಒಂದು ಜೋಡಿ ಮೇಲೆ ವಿಶೇಷವಾದಂತ ಕಾಳಜಿ ಇವತ್ತಿಗೂ ಕೂಡ ಜನರು ಇಟ್ಕೊಂಡಿದ್ದಾರೆ. ಮತ್ತೆ ಒಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತದೆ. ಅದರ ಒಂದು ಕೆಲಸದಲ್ಲಿಯೂ ಸಹ ಗಿಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ, ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ನೋಡೋಣ ಯಾವಾಗ ಕಾವ್ಯ ಅವರ ಮನೆಗೆ ವಿಸಿಟ್ ಮಾಡ್ತಾರೆ ಗಿಲ್ಲಿ ಅವರು ಅಂತ.